ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವಸ್ಥಾನ ಒಳಗಡೆ ಹೋಗಬೇಕು ಅಂತ ಹೋರಾಟ ಮಾಡಿರುವ ಸ್ಥಳ ಕಲಾರಮ್ಮ ಟೆಂಪಲ್. ಅಲ್ಲಿಗೆ ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಸ್ನೇಹಿತರೆ, ನಾವು ಈ ಸ್ಥಳಕ್ಕೆ ಬಂದಿರೋ ವಿಶೇಷತೆ ಏನೆಂದರೆ ಇದು ನಾಸಿಕ್ನ ಶ್ರೀ ಕಲಾ ಮಂದಿರದಲ್ಲಿ ನಾವಿದ್ದೀವಿ. ಇದರ ವಿಶೇಷತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇವಸ್ಥಾನ ಪ್ರವೇಶ ಮಾಡುವಾಗ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ದೇವಸ್ಥಾನದ ಒಳಗಡೆ ಬಿಡಲಿಲ್ಲವೆಂದು ಅಂಬೇಡ್ಕರ್ ಅವರು ಸತ್ಯಾಗ್ರಹ ಮಾಡಿರುವ ವಿಚಾರ ನಾನು ತಿಳಿಸಿಕೊಡುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವ ಮಾತು, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದುವಾಗಿ ಸಾಯಲಾರೆ ಎಂದು ಹಿಂದೂ ಧರ್ಮವನ್ನು ವಿರೋಧಿಸಿದರು. ದೇವರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದರು. ಹಾಗಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲಾಮಂದಿರ ಪ್ರವೇಶಕ್ಕೆ ಸತ್ಯಾಗ್ರಹ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಎಲ್ಲ ಜನರಿಗೆ, ಹಲವಾರು ಜನರಿಗೆ ಕಾಡಿ ಬರುತ್ತದೆ. ಈ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಕ್ಲಾರಿಟಿಯಾಗಿ ತಿಳಿಸ್ಕೊಡ್ತೀನಿ. ಕಲಾಮಂದಿರ ಸತ್ಯಾಗ್ರಹ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿರುವಂಥ ಸತ್ಯಾಗ್ರಹಗಳಲ್ಲಿ ಕಲಾರಾಮ್ ಸತ್ಯಾಗ್ರಹ ಒಂದು ಮಹತ್ವ ನೀಡಲಾಗಿದೆ. ಬಾಬಾ ಸಾಹೇಬರು ಅನೇಕ ದಿನಗಳ ಯೋಜನೆ ಮತ್ತು ಯೋಜನೆಗಳ ನಂತರ ಈ ಸತ್ಯಾಗ್ರಹದ ನೇತೃತ್ವದ ಮಾಡುವುದಾಗಿ ಹೇಳಿಕೊಂಡರು. ಬಾಬಾ ಸಾಹೇಬರು ನೇತೃತ್ವ ಮಾಡಲು ವಿಷಯದ ಬಗ್ಗೆ ಸಾರ್ವಜನಿಕರಲ್ಲಿ ನವ ಚೈತನ್ಯ ಮೂಡಿಸಿದರು. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಎಷ್ಟು ದಿನಗಳ ಕಾಲ ಸತ್ಯಾಗ್ರಹ ಮಾಡಿದ್ದಾರೆ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. 5 ವರ್ಷ 11 ತಿಂಗಳು ಮತ್ತು 7 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿದರು. 2 ಮಾರ್ಚ್ 1930ರಲ್ಲಿ ಕಲಾರಾಮ್ ಸತ್ಯಾಗ್ರಹ ಒಂದು ಪ್ರಮುಖ ಘಟನೆಯಾಗಿತ್ತು. ಇಂದು ಸಮಾನತೆ ಸಾರುವ ಕ್ರಾಂತಿಯಾಗಿತ್ತು. ಇದು ಸ್ವಾಭಿಮಾನದ ಹೋರಾಟವಾಗಿತ್ತು. ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಅಸ್ಪೃಶ್ಯತೆಯ ಸಮಾಜವು 2 ಮಾರ್ಚ್ 1930ರಂದು ಸ್ವಾಭಿಮಾನದಿಂದ ಅನ್ಯಾಯದ ವಿರುದ್ಧ ಪರಿಹಾರವನ್ನು ಕಂಡುಕೊಳ್ಳಲು ಸಿದ್ಧವಾಗಿದ್ದರು. ಈ ಒಂದು ಸತ್ಯಾಗ್ರಹವು ಇತಿಹಾಸವನ್ನು ಬದಲಿಸಿಬಿಟ್ಟಿತ್ತು. ಆದರೆ ಇದನ್ನೆಲ್ಲ ಸಾಧ್ಯವಾಗಲು ಕಾರಣ ಯಾರು ಅಂತಂದರೆ ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ದರಿಂದ ಇಲ್ಲಿ ನಮಗೆಲ್ಲ ಸಮಾನತೆ ಹಕ್ಕು, ಮತ್ತು ಈಗಲೂ ಸಮೇತ ನಮ್ಮ ಹಳ್ಳಿ ಕಡೆ ಸಮಾನತೆ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅವರ ನೇತೃತ್ವದಿಂದ ಬಂದಿದೆ ಅಂತೇಳಿ ನಾನು ಇಚ್ಛಯಿಸುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಬುದ್ಧಾಯ.